ಹಲೋ, ನಮ್ಮಮ್ಮ ಹೆಂಗೆ ಮಜ್ಜಿಗೆ ತುಂಬಳಿ ಮಾಡಿದ್ದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಮಜ್ಜಿಗೆ ತೊಗೊಳ್ಳಿ. ಕಡೆ 2 ಬೆಳ್ಳುಳ್ಳಿ, ಒಂದು ಚಿಕ್ಕ ಶುಂಠಿ, ಕರಿ ಲೀವ್ಸು, ಕೊರಿಯಂಡರು, 2 ಚಿಲ್ಲಿ ತೊಗೊಳ್ಳಿ. ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ಸೂಪರಾಗಿರ್ತದೆ ಆಯಿತಾ. 2 ಬೆಳ್ಳುಳ್ಳಿನ ತೊಗೊಳ್ಳಿ, ಅದ್ರ ಜೊತೆಗೆ 2 ಮೆಣಸಿದೆ ಅಲ್ಲ, ಮೆಣಸನ್ನ ತೊಗೊಳ್ಳಿ. ಕಡೆಗೆ ಒಂಚೂರು ಶುಂಠಿ ಇತ್ತಲ್ಲ, ಆ ಶುಂಠಿನ ತೊಗೊಳ್ಳಿ. 3 ಚೆನ್ನಾಗಿ ಜಜ್ಕೊಳ್ಳಿ. ಮಿಕ್ಸಿಗೆ ಹಾಕಬೇಡಿ. ಮಿಕ್ಸಿಗೆ ಹಾಕಿದ್ರೆ ಅದ್ರ ಟೇಸ್ಟ್ ಏನಿರ್ತಿದ್ದಲ್ಲ ಅದು ಹೋಗ್ಬಿಡ್ತಿದ್ದೋ. ನಮ್ಮ ಮಮ್ಮಿ ಇದೆಲ್ಲ ನಂಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ಆಯಿತಾ. ನನಗೆ ನಾನು ಅಡುಗೆ ಮಾಡ್ತೀನಿ, ನೀನು ವೀಡಿಯೋ ಮಾಡಿ ಹಾಕು ಅಂತ ಎಲ್ಲ ಹೇಳ್ತಾರೆ. ಅವ್ರ ಎಫರ್ಟ್ಗೆ 1 ಫಾಲೋ 1 ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ಒಂದು ಪಾತ್ರೆ ತೊಗೊಳ್ಳಿ. ಒಂದು ಪಾತ್ರೆಯಲ್ಲಿ 1 ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾರ್ಮಲಾಗಿ ನಾವು ಹೇಗೆ ಒಗ್ಗರಣೆ ಕೊಡ್ತೀವಿ ಅಲ್ಲ ಹಾಗೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪನೇ ಸಾಸಿವೆ ಇರಲಿ, ಜೀರಿಗೆ ಒಂದು ಸ್ವಲ್ಪ. ನಾವೇನು ಕುಟ್ಕೊಂಡಿರ್ತೀವಲ್ಲ ಅದನ್ನು ತೊಗೊಂಡು ಎಷ್ಟು ಕುಟ್ಕೊಂಡಿರ್ತೀವಿ ಅದನ್ನು ಈ ಒಗ್ಗರಣೆನಲ್ಲಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಒಗ್ಗರಣೆಯಲ್ಲಿ ಏನಿರ್ತದಲ್ಲ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಕಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಬಿಕಾಸ್ ನಾವು ಮಜ್ಜಿಗೆಗೆ ಮುಂಚೆ ಉಪ್ಪು ಹಾಕಿರಲ್ಲ, ಇದು ನಾವು ರಾಕ್ ಸಾಲ್ಟ್ ಯೂಸ್ ಮಾಡ್ತೀವಿ. ಸೊ ನಾವು 1-2 ಟೇಬಲ್ ಸ್ಪೂನು ಅಥವಾ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಗ್ಯಾಸ್ ಬಂದ್ ಮಾಡಿಕೊಂಡು ಅದಾದಮೇಲೆ ಏನು ನಿಮ್ಮ ಮಜ್ಜಿಗೆ ಇರ್ತದಲ್ಲ ಮಜ್ಜಿಗೆನ ಅರಿಸ್ಬಿಡಿ. ಇದು ವೆರಿ ಸಿಂಪಲ್ ರೆಸಿಪಿ. ನಿಮಗೆಲ್ಲರೂ ಹೊರಗಡೆಯಿಂದ ಬಂದಿದ್ದರೆ ನಿಮಗೇನು ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಇದು ಕ್ವಿಕ್ಕಾಗಿ ಮಾಡಿಕೊಂಡು ಕ್ವಿಕ್ಕಾಗಿ ತಿನ್ಬೋದು. ಇದೇ ಥರ ರೆಸಿಪೀಸ್ಗೆ ನಮ್ಮಮ್ಮ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.